ನಾನು ನೋಡೋದನ್ನು ಅಥ್ಲೆಟಿಕ್ಸ್ ಅವ್ರು ಏನಾದರೂ ನೋಡಿದರೆ ಮೆಡಲೇ ಕೊಡ್ತಾಯಿದ್ರು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಸೆಕೆಂಡ್ ಡೇ ಆಫ್ ವಾಕಿಂಗ್. ತುಂಬಾ ಚೆನ್ನಾಗಿತ್ತು, ಯಾರೂ ಇರಲಿಲ್ಲ, ಖಾಲಿ ರೋಡು, ಎಲ್ಲೆಲ್ಲೋ ಒಂದೊಂದು ವೆಹಿಕಲ್ ಓಡಾಡ್ತಾ ಇದ್ವಿ, ಜನಗಳು ಅಷ್ಟೇ ಎಲ್ಲೆಲ್ಲೋ ಒಬ್ಬೊಬ್ಬರು ಓಡಾಡ್ತಾ ಇದ್ದರು. ಹಾಗೆ ಮರಗಳಲ್ಲೆಲ್ಲ ಹೂ ಬಿಟ್ಟಿದ್ದು ತುಂಬಾ ಚೆನ್ನಾಗಿತ್ತು. ನೋಡ್ತಾ ಈಗ ಎಷ್ಟು ದೂರ ಬಂದಿದ್ದೀನಿ ಅಂತ ನನಗೆ ಗೊತ್ತೇ ಆಗಲಿಲ್ಲ. ತುಂಬ ದೂರ ನಡ್ಕೊಂಡು ಹೋಗ್ಬಿಟ್ಟಿದ್ದೀನಿ, ಹತ್ತತ್ರ ಗೇಟ್ ಹತ್ರ ಬಂದುಬಿಟ್ಟಿದ್ದೀನಿ. ಅವಾಗ ನನ್ನ ಹಸ್ಬೆಂಡ್ ಫೋನ್ ಮಾಡಿಬಿಟ್ಟು ಎಲ್ಲಿದೆಯಾ, ಬೇಗ ಬಾ, ಮಕ್ಕಳೆಲ್ಲ ಎದ್ದು ಅಳ್ತಿದ್ದಾರೆ ಅಂತ. ನಾನು ಫುಲ್ ಶಾಕು, ಇವಾಗ ಹೆಂಗಪ್ಪ ಹೋಗೋದು ಇಲ್ಲಿಂದ ಅಂತ. ಅಲ್ಲೆಲ್ಲೂ ಆಟೋಗಳು ಇಲ್ಲ, ಆಟೋನಾದರೂ ಮಾಡ್ಕೊಂಡು ಹೋಗೋಣ ಅಂದರೆ ಅಯ್ಯೋ ಸುಮ್ಮನೆ ಯಾಕೆ ಓಡ್ಕೊಂಡೆ ಹೋಗೋಣ ಅಂಥೇಳಿ ಪಿ ಟಿ ಉಷಾ ರೇಂಜಿಗೆ ಓಡ್ಕೊಂಡು ಬಂದೆ. ಸಿಕ್ಕಾಪಟ್ಟೆ ಭಯ ಬೇರೆ, ಯಾಕೆಂದರೆ ಅಲ್ಲಿ ಬೀದಿ ನಾಯಿಗಳೆಲ್ಲ ಇದ್ವಲ್ಲ, ಅವೆಲ್ಲ ನನ್ನ ಹಿಂದೆನೇ ಬಂದುಬಿಡುತ್ತೆ ಅಂತ ಭಯ ಬೇರೆ. ಆದ್ರೂ ನನ್ನ ಹಸ್ಬೆಂಡ್ ಫೋನ್ ಮೇಲೆ ಫೋನ್, ಇನ್ನೂ ಎಲ್ಲಿದೆಯಾ, ಬೇಗ ಬಾ ಅಂತ. ಯಾಕೆಂದರೆ ನನ್ನ ಇಬ್ಬರು ಮಕ್ಕಳೂ ಸಿಕ್ಕಾಪಟ್ಟೆ ಅಟ್ ಎ ಟೈಮ್ ಹಠ ಮಾಡ್ತಿದ್ರೆ ಅವ್ರಿಗೆ ಸಮಾಧಾನ ಮಾಡೋಕ್ಕೆ ಗೊತ್ತಾಗಲ್ಲ. ಸೊ ಹಾಗಾಗಿ ಬೈತಿದ್ದಾರೆ, 6:30 ಆದರೂ ಬಂದಿಲ್ವಲ್ಲ, 5 ಕಾಲ್ಗೆ ಹೋಗಿ 6:30 ಆದರೂ ಬಂದಿಲ್ವಲ್ಲ ಇನ್ನೊಂದು ಬೈತಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ನಾನು ಮನೆ ಬಿಟ್ಟಿದ್ದೆ ಲೇಟು ಅಂತ. ಏಕೆಂದರೆ ಇವತ್ತು ಯಾಕೋ ಮಾರ್ನಿಂಗ್ 6 ಗಂಟೆ 6 ಕಾಲಾದ್ರೂ ಬೆಳಕೆ ಆಗಿರಲಿಲ್ಲ. ನಾನು ರೂಮಿಂದ 5 ಕಾಲಿಗೆ ರೆಡಿಯಾಗಿ ಬಂದೆ, ಬಟ್ ಹಾಲಲ್ಲೇ ಮಲ್ಕೊಬಿಟ್ಟಿದ್ದೆ. 6 ಕಾಲು ಗಂಟೆ ಹಾಲಲ್ಲಿ ಮಲ್ಕೊಂಡಿದ್ದಾರೆ. ಅವ್ರು ಅಂದ್ಕೊಂಡಿದ್ದಾರೆ 5:30ಗೆ ಹೋಗಿದ್ದಾಳೆ ಇವಳು, ಇನ್ನೂ ಬಂದಿಲ್ವಲ್ಲ ಅಂತ ಬೈತಿದ್ದಾರೆ. ಆವಾಗ ಮನೆಗೆ ಬಂದಮೇಲೆ ಹೇಳಿದೆ, ಮಕ್ಕಳೆಲ್ಲ ಅಳ್ತಾಯಿದ್ರು, ಅವರೆಲ್ಲ ಸಮಾಧಾನ ಮಾಡಿಬಿಟ್ಟು ಆಮೇಲೆ ಹೇಳಿದೆ ನಾನು ಹೋಗಿದ್ದೆ ಲೇಟು, ಸೊ ಹಂಗಾಗಿ ಅಲ್ಲೇ ಇದ್ದೆ, ಇನ್ನೂ ಟೈಮ್ ಇದೆಯಲ್ಲ ಅಂತ ಹೇಳಿ. ಆವಾಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಬಾಗಿಲಿಗೆಲ್ಲ ನೀರು ಹಾಕಿಕೊಂಡು ಒಂದು ಲೋಟ ಟೀನ ಇಟ್ಕೊಟ್ಬಿಟ್ಟು ನಾನು ಕೂಡ ಬಿಸಿಲನ್ನ ಇಟ್ಕೊಂಡು ಕುಡಿದ್ಬಿಟ್ಟು, ಹಾಗೆ ತಿಂಡಿಗೆ ಇವತ್ತು ಪುಳಿಯೋಗರೆನ ಮಾಡ್ಕೊಂಡಿದ್ದೆ. ಪುಳಿಯೋಗರೆನ ಮಾಡಿಕೊಂಡು ಫ್ರೀ, ಯಾಕೋ ಒಂಥರ ಮೈಂಡು ಅಪ್ಸೆಟ್ ಆಗೋಯಿತು. ಮಕ್ಕಳೆಲ್ಲ ಹೆಂಗೆ ಕಿರಿಕಿರಿ ಬೆಳಗ್ಗೆನೇ ಮಾಡಿದ್ದಕ್ಕೂ ಏನು ಮಾಡಬೇಕಂತ ಗೊತ್ತೇ ಆಗಲಿಲ್ಲ. ಹಾಗಾಗಿ ಬೇಗ ಆಗುತ್ತೆ ಅಂತ ಹೇಳಿ ಪುಳಿಯೋಗರೆನೇ ಮಾಡಿದ್ದೆ. ನನ್ನ ಹಸ್ಬೆಂಡ್ ಕೂಡ ಬಾಕ್ಸ್ ತೊಗೊಂಡೋಗಲ್ಲ ಅಂತ ಹೇಳಿದ್ರು. ಆಮೇಲೆ ಮನೇಲಿ ಪಪ್ಪಾಯ ಇತ್ತು, ಅದನ್ನು ಕೂಡ ಜ್ಯೂಸ್ ಮಾಡ್ಕೊಂಡು ಇಟ್ಕೊಂಡೆ. ನೆಕ್ಸ್ಟು ಇವತ್ತು ಮಜ್ಜಿಗೆ ಮಾಡೋಣ ಅಂತ ಹೇಳಿ ಮಧ್ಯಾಹ್ನಕ್ಕೆ ಮೊಸರು ಮಾಡ್ಕೊಂಡಿದ್ದೆ ಮನೇಲಿ, ಅದನ್ನು ಕೂಡ ಮಜ್ಜಿಗೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿದೆ. ನನ್ನ ಮಗಳೆಲ್ಲ ಎದ್ಲು, ಅವಳು ಕೂಡ ರೆಡಿ ಮಾಡಿಬಿಟ್ಟು ನಾವೆಲ್ಲ ರೆಡಿಯಾಗಿ ತಿಂಡಿ ಮಾಡ್ದೋ. ಇಷ್ಟ ಆಗಿತ್ತು ಇವತ್ತಿನ ಮಿನಿ ವ್ಲಾಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ, ಬಾಯ್.